ಮುಂದಿನ ದಿನಗಳಲ್ಲಿ ಇವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವ್ರ ಜೊತೆಯಲ್ಲಿ ಬೆಂಬಲವಾಗಿ ನಿಲ್ತೀವಿ. ಈ ಸ್ತ್ರೀ ಶಕ್ತಿ ಸಂಘದವರೆಲ್ಲ ಸೇರ್ಕೊಂಡು ಒಂದು ಉದ್ದಿಮೆಯನ್ನ ಇವತ್ತು ಈ ತರ ಮಾಡ್ತಾ ಇರೋದು ನಮ್ಮ ಸಮಾಜಕ್ಕೆ ಒಂದು ಸಂದೇಶ. ನಮಸ್ಕಾರ. ಈ ದಿನ ವಿಜಯಶಾಂತಿ ಮತ್ತು ಸಂಗಡಿಗರು ಎಲ್ಲ ಸೇರ್ಕೊಂಡು ಇವತ್ತು ಒಂದು ದೊಡ್ಡ ಆಲೋಚನೆ ಮಾಡಿದ್ದಾರೆ. ಅಂದ್ರೆ ಏನಂದ್ರೆ, ನಮ್ಮ ಸ್ತ್ರೀ ಶಕ್ತಿಯ ಸಬಲೀಕರಣಕ್ಕಾಗಿ ಸ್ತ್ರೀ ಶಕ್ತಿಯಲ್ಲಿರುವಂತಹ ಈ ಧರ್ಮಸ್ಥಳ ಸಂಘಗಳು ಮತ್ತು ಸ್ತ್ರೀ ಶಕ್ತಿ ಸಂಘಗಳೆಲ್ಲ ಒಗ್ಗೂಡಿಕೊಂಡು ಇವತ್ತು ಒಂದು ಉದ್ದಿಮೆಯನ್ನ ಸ್ಟಾರ್ಟ್ ಮಾಡಿದ್ದಾರೆ. ನಮ್ಮ ವಿಜಯಶಾಂತಿ ಸ್ಟುಡಿಯೋ ಜೊತೆಗೆ ಚೈತ್ರ, ಲಲಿತಾ, ಸವಿತಾ, ವರಲಕ್ಷ್ಮಿ, ಜಯಲಕ್ಷ್ಮಿ, ರೋಷಿತ್, ಪ್ರೇಮ್, ನಾಗಮಣಿ ಇಷ್ಟು ಜನ ಸೇರ್ಕೊಂಡು ನಾವು ಈ ತಾಲೂಕಲ್ಲಿ ಎಲ್ಲೇ ಆಗ್ಲಿ ಮದುವೆ ಮತ್ತು ಶುಭ ಕಾರ್ಯಗಳು ನಡೀತದೆ. ಆ ಶುಭ ಕಾರ್ಯಗಳಿಗೆ ಒಬ್ಬೊಬ್ಬರು ಒಂದೊಂದು ಸಪೋರ್ಟ್ ಮಾಡೋ ತರ, ಅಂದ್ರೆ ಒಬ್ಬರು ನೀರ್ ಮಾಡ್ಬೋದು, ಒಬ್ಬರು ಊಟದ ವ್ಯವಸ್ಥೆ ಮಾಡ್ಬೋದು, ಒಬ್ಬರು ಬ್ಯೂಟಿ ಬಗ್ಗೆ ಮಾಡ್ಬೋದು. ಒಂದು ಸಮಾರಂಭ ಮಾಡ್ಬೇಕಾದ್ರೆ ಎಲ್ಲ ರೀತಿನೂ ಸಪೋರ್ಟ್ ಬೇಕಾಗುತ್ತೆ. ಅಂತದಕ್ಕೆ ಈ ಸ್ತ್ರೀ ಶಕ್ತಿ ಸಂಘದವರೆಲ್ಲ ಸೇರ್ಕೊಂಡು ಒಂದು ಉದ್ದಿಮೆಯನ್ನ ಇವತ್ತು ಎಲ್ಲ ಒಗ್ಗಟ್ಟದಿಂದ ಇವತ್ತು ಸ್ಟಾರ್ಟ್ ಮಾಡಿದ್ದಾರೆ. ಇದು ನಮ್ಮ ಸ್ತ್ರೀ ಶಕ್ತಿ ಸಬಲೀಕರಣಕ್ಕಾಗಿ ಒಂದು ಒಳ್ಳೆ ಆಲೋಚನೆ. ಇವತ್ತು ಇಷ್ಟು ಜನ ಸೇರ್ಕೊಂಡು ಇವತ್ತು ಈ ತರ ಮಾಡ್ತಾ ಇರೋದು ನಮ್ಮ ಸಮಾಜಕ್ಕೆ ಒಂದು ಸಂದೇಶ, ಒಳ್ಳೆ ಸಂದೇಶ ಹೋಗುತ್ತೆ. ಮುಂದಿನ ದಿನಗಳಲ್ಲಿ ಕೂಡ ಈ ತಾಲೂಕಲ್ಲಿ ಈ ರೀತಿ ಸ್ತ್ರೀ ಶಕ್ತಿ ಸಂಘದವರು ಅವರೇ ಸ್ವಂತ ಸ್ವಾವಲಂಬಿಯಾಗಿ ಒಂದು ಬಿಸ್ನೆಸ್ ಸ್ಟಾರ್ಟ್ ಮಾಡ್ಬೇಕಾದ್ರೆ ಇವರು ಇದೇ ರೀತಿ ಅವರು ಕೂಡ ಮಾಡ್ಬೋದು. ಇವರ ಮಾರ್ಗದರ್ಶನದಲ್ಲಿ ನೀವು ಕೂಡ ನೋಡಿ ಈ ತರ ಮಾಡ್ತಾ ಇದ್ದಾರೆ, ನೀವು ಕೂಡ ಈ ತರ ಮಾಡ್ಕೋಬಹುದು. 10 ಜನ ಸೇರ್ಕೊಂಡು ಒಂದು ಉದ್ದಿಮೆಯನ್ನು ಸ್ಟಾರ್ಟ್ ಮಾಡಬಹುದು ಅಂತ ಇದು ಮೂಲ ಉದ್ದೇಶ ಆಗಿರುತ್ತೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ಇವರಿಗೆ ನಮ್ಮ ಕಾಂಗ್ರೆಸ್ ಪಕ್ಷದಿಂದ ಇವ್ರ ಜೊತೆಯಲ್ಲಿ ಬೆಂಬಲವಾಗಿ ನಿಲ್ತೀವಿ. ಇವರ ಬಿಸ್ನೆಸ್ ಮುಂದಿನ ದಿನಗಳಲ್ಲಿ ಒಳ್ಳೆ ಬೆಳವಣಿಗೆ ಆಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷದ ಮುಖಂಡರ ಪರವಾಗಿ ಇವರೆಲ್ಲರಿಗೂ ನಾನು ಇವತ್ತು ಶುಭ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಕೈಲಾದಷ್ಟು ಯಾವ್ದಾದ್ರು ಮದುವೆ ಸಮಾರಂಭಗಳು ಇದ್ರೂ ಕೂಡ ನಾನು ಇವರಿಗೆ ಸಪೋರ್ಟ್ ಆಗಿ ನಿಲ್ತೀನಿ ಅಂತ ಈ ಸಂದರ್ಭದಲ್ಲಿ ನಾನು ಬಯಸ್ತಾ, ಈ ಉದ್ದಿಮೆ ಉನ್ನತ ಸ್ಥಾನಕ್ಕೆ ಹೋಗ್ಲಿ ಅಂತ ನಾನು ಈ ಸಂದರ್ಭದಲ್ಲಿ ಬಯಸ್ತೀನಿ. ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೀನಿ. ಧನ್ಯವಾದಗಳು.